ನಮಸ್ಕಾರ. ಹೊಲದಲ್ಲಿರೋ ಆ ಸಗಣಿ ರಾಶಿ ಇದೆಯಲ್ಲ, ಅದು ನಮ್ಮ ಬೆಳೆಗಳಿಗೆ ಸಹಾಯ ಮಾಡೋ ಬದಲು ಹಾನಿ ಮಾಡ್ತಿದೆ ಅಂದ್ರೆ ನಂಬ್ತೀರಾ? ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸ್ಬೋದು ಅಲ್ವಾ? ಆದ್ರೆ ಇದರ ಹಿಂದಿನ ಸತ್ಯ ಪ್ರತಿಯೊಬ್ಬ ರೈತರಿಗೂ ಗೊತ್ತಾಗ್ಲೇಬೇಕು. ಹೌದು, ನಾವು ಮಾತಾಡ್ತಿರೋದು ಅದೇ ಸಗಣಿ ರಾಶಿಯ ಬಗ್ಗೆನೆ. ಎಷ್ಟೋ ವರ್ಷಗಳಿಂದ ಇದನ್ನೇ ಒಳ್ಳೆ ಗೊಬ್ಬರ ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ ಇದ್ರಲ್ಲಿ ನಮ್ಗೆ ಕಾಣದೇ ಇರೋ ಒಂದು ದೊಡ್ಡ ಸಮಸ್ಯೆ ಇದೆ. ಅದೇನು ಅಂತ ಈಗ ತಿಳ್ಕೊಳ್ಳೋಣ ಬನ್ನಿ. ಹಾಗಾದ್ರೆ ಈ ಬಿಸಿ ಸಗಣಿ ಮತ್ತು ತಂಪಾದ ಕಾಂಪೋಸ್ಟ್ ನಡುವೆ ಇರೋ ವ್ಯತ್ಯಾಸವಾದ್ರೂ ಏನು? ನೋಡಿ, ಹಸಿ ಸಗಣಿ ಅಥವಾ ಬಿಸಿ ಸಗಣಿ ಇದೆಯಲ್ಲ, ಅದು ನೇರವಾಗಿ ಬೆಳೆಗಳನ್ನೇ ಸುಟ್ಟಾಕತ್ತೆ. ಅಷ್ಟೇ ಅಲ್ಲ, ಮಣ್ಣಲ್ಲಿರೋ ಪೋಷಕಾಂಶಗಳನ್ನು ಅದೇ ಎಳ್ಕೊಂಡ್ಬಿಡುತ್ತೆ. ಆದ್ರೆ ಪೂರ್ತಿಯಾಗಿ ಮಾಗಿದ ತಂಪಾದ ಕಾಂಪೋಸ್ಟ್ ಇದೆಯಲ್ಲ, ಅದು ಮಣ್ಣಿಗೆ ಜೀವ ತುಂಬೋ ಪೋಷಕಾಂಶಗಳ ಒಂದು ದೊಡ್ಡ ಖಜಾನೆ ಇದ್ದಾಗೆ. ಇಲ್ಲೊಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ನೆನ್ಪಿಟ್ಕೊಳ್ಬೇಕು. ನಿಜವಾದ ಕಾಂಪೋಸ್ಟ್ ಯಾವತ್ತೂ ಬಿಸಿಯಾಗಿರ್ಬಾರ್ದು. ದುರದೃಷ್ಟ ಅಂದ್ರೆ ನಮ್ಮ ಹೊಲಗಳಲ್ಲಿರೋ ಹೆಚ್ಚಿನ ಸಗಣಿ ರಾಶಿಗಳು ವರ್ಷಗಟ್ಲೆ ಬಿಸಿಯಾಗೇ ಉಳಿದುಬಿಡ್ತವೆ. ಕೊನೆಗೆ ಅದು ಗೊಬ್ಬರ ಆಗೋ ಬದಲು ಒಂದ್ರೀತಿ ವಿಷಕಾರಿಯಾಗಿ ಬದಲಾಗತ್ತೆ. ಇದನ್ನೇ ನಾವು ಮೊದಲು ಬದಲಾಯಿಸ್ಬೇಕಾಗಿರೋದು. ಹಾಗಾದ್ರೆ ಸರಿ, ನಾವು ಮಾತಾಡ್ತಿರೋ ಈ ಪರಿಪೂರ್ಣ ಕಾಂಪೋಸ್ಟ್ ಅಂದ್ರೆ ನಿಜವಾಗ್ಲೂ ಹೇಗಿರ್ಬೇಕು? ಮಣ್ಣಿನ ಆರೋಗ್ಯಕ್ಕೆ ಅದ್ರಿಂದ ಆಗೋ ಲಾಭವಾದ್ರೂ ಏನು? ಬನ್ನಿ ನೋಡೋಣ. ನೋಡಿ, ಈ ಮಾತು ಒಳ್ಳೆ ಕಾಂಪೋಸ್ಟ್ನ ಮಹತ್ವವನ್ನ ಎಷ್ಟು ಚೆನ್ನಾಗಿ ಹೇಳುತ್ತಲ್ವಾ? ನಮ್ಗೆ ಸುಸ್ತಾದಾಗ ಗ್ಲೂಕೋಸ್ ಹೇಗೆ ತಕ್ಷಣ ಶಕ್ತಿ ಕೊಡುತ್ತೋ, ಠೀಕ್ ಅದೇ ರೀತಿ ಸಾವಯವ ಇಂಗಾಲದಿಂದ ತುಂಬಿರೋ ಈ ಕಾಂಪೋಸ್ಟ್ ಜೀವ ಕಳ್ಕೊಳ್ತಿರೋ ನಮ್ಮ ಮಣ್ಣಿಗೆ ಹೊಸ ಜೀವ ತುಂಬುತ್ತೆ. ಸರಿ, ಹಾಗಾದ್ರೆ ಚೆನ್ನಾಗಿ ಮಾಗಿದ ಕಾಂಪೋಸ್ಟ್ ಹೇಗಿರುತ್ತೆ ಅಂತ ಗುರುತಿಸೋದು ಹೇಗೆ? ಮೊದಲನೇದಾಗಿ, ಅದು ಮುಟ್ಟಿದ್ರೆ ತಂಪಾಗಿರ್ಬೇಕು, ಕೈಗೆ ತಗೊಂಡ್ರೆ ಮೃದುವಾಗಿರ್ಬೇಕು, ಒಳ್ಳೆ ಮಣ್ಣಿನ ಪರಿಮಳ ಬರಬೇಕು, ಕಡು ಕಂದು ಬಣ್ಣದಲ್ಲಿರ್ಬೇಕು. ಇದು ಬೆಳೆಗಳಿಗೆ ಪೋಷಕಾಂಶ ಕೊಡೋದು ಮಾತ್ರ ಅಲ್ಲ, ಮಣ್ಣು ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಓಕೆ, ಇಷ್ಟೆಲ್ಲಾ ಪ್ರಯೋಜನಗಳಿವೆ ಅಂದ್ಮೇಲೆ ಯಾಕೆ ನಮ್ಮ ಹೆಚ್ಚಿನ ರೈತರು ಈ ತರಹದ ಪರಿಪೂರ್ಣ ಕಾಂಪೋಸ್ಟ್ ತಯಾರಿಸ್ತಿಲ್ಲ ಅಂತ ಯೋಚನೆ ಬರುತ್ತಲ್ವಾ? ಕಾರಣ ತುಂಬಾ ಸರಳ. ಈಗ ನಾವು ಬಳಸ್ತಿರೋ ಹೆಚ್ಚಿನ ವಿಧಾನಗಳಲ್ಲೇ ಸಮಸ್ಯೆ ಇದೆ. ನಾವು ಸಾಮಾನ್ಯವಾಗಿ ಬಳಸೋ ಕೆಲವು ವಿಧಾನಗಳನ್ನೇ ನೋಡೋಣ. ಗುಂಡಿ ಗೊಬ್ಬರ ಅಥವಾ ರಾಶಿ ಗೊಬ್ಬರ, ಇದಕ್ಕೆಲ್ಲ 6ರಿಂದ 8 ತಿಂಗಳು ಬೇಕು. ಅಷ್ಟು ಸಮಯಕ್ಕಾದ್ರೂ ಕೊನೆಗೆ ಸಿಗೋ ಕಾಂಪೋಸ್ಟ್ ಗುಣಮಟ್ಟ ಅಷ್ಟಕ್ಕಷ್ಟೇ. ಇನ್ನು ನ್ಯಾಡ್ಯಾಪ್ ಇಂದೋರ್ ವಿಧಾನಗಳು ಸ್ವಲ್ಪ ಬೇಗ ಆಗತ್ತೆ ನಿಜ, ಆದ್ರೆ ಅದಕ್ಕೆಲ್ಲ ಕಟ್ಬೇಕು, ಕೂಲಿ ಆಳುಗಳು ಖರ್ಚು ಜಾಸ್ತಿ. ಅಂದ್ರೆ ನಮಗೆ ಇದಕ್ಕಿಂತ ಒಳ್ಳೆ ಸುಲಭವಾದ ದಾರಿ ಬೇಕೇ ಬೇಕು. ಈ ಎಲ್ಲಾ ಸಮಸ್ಯೆಗಳಿಗೆ ಒಂದು ಅದ್ಭುತವಾದ ಪರಿಹಾರ ಇದೆ. ಅದೇ ಸಫಲ್ ಕಾಂಪೋಸ್ಟ್ ವಿಧಾನ. ಇದು ಸಮಯ, ಖರ್ಚು ಮತ್ತೆ ಶ್ರಮ, ಈ ಮೂರೂ ಸಮಸ್ಯೆಗಳಿಗೆ ಒಂದೇ ಬಾರಿಗೆ ಉತ್ತರ ಕೊಡುತ್ತೆ. ಕೇವಲ 40. ಏನಿದು 40 ಅನ್ಕೊಂಡ್ರಾ? ಇದು ಉತ್ತಮ ಗುಣಮಟ್ಟದ ಪೋಷಕಾಂಶಗಳಿಂದ ತುಂಬಿರೋ ಕಾಂಪೋಸ್ಟ್ ತಯಾರಿಸೋಕೆ ಸಫಲ್ ವಿಧಾನಕ್ಕೆ ಬೇಕಾಗಿರೋ ದಿನಗಳು. ಹೌದು, ನೀವು ಕೇಳಿದ್ದು ಸರಿ, ಕೇವಲ 40 ದಿನಗಳಲ್ಲಿ. ಹಾಗಾದ್ರೆ ಈ ವಿಧಾನದ ಅನುಕೂಲಗಳೇನು? ಮೊದಲನೇದಾಗಿ, ಪದೇ ಪದೇ ಗೊಬ್ಬರ ತಿರುವಿ ಹಾಕೋ ಕಷ್ಟನೇ ಇಲ್ಲ. ಎರಡನೇದಾಗಿ, ಕಾಂಕ್ರೀಟ್ ತೊಟ್ಟಿ ಕಟ್ಟಿಸೋ ಲಕ್ಷಾಂತರ ರೂಪಾಯಿ ಖರ್ಚು ಉಳಿಯುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ, ಇದಕ್ಕೆ ಬೇಕಿರೋದು ಕೇವಲ 3 ಗಂಟೆಗಳ ಕೆಲ್ಸ ಅಷ್ಟೇ. ಇದಕ್ಕಿಂತ ಸುಲಭ, ಇದಕ್ಕಿಂತ ಕಡಿಮೆ ಖರ್ಚಿನ ವಿಧಾನ ಸಿಗೋಕೆ ಸಾಧ್ಯನಾ? ಸರಿ, ಇಷ್ಟೆಲ್ಲ ಕೇಳಿದ್ಮೇಲೆ ಇದನ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋ ಕುತೂಹಲ ಬಂದೇ ಇರುತ್ತೆ. ಬನ್ನಿ, ಈ ಸರಳ ವಿಧಾನವನ್ನ ಹಂತ ಹಂತವಾಗಿ ನೋಡೋಣ. ನೋಡಿ, ಇದು ಎಷ್ಟು ಸುಲಭವಾಗಿದೆ. ಮೊದಲು ಸಗಣಿ ರಾಶಿಯನ್ನ ಸುಮಾರು 2.5 ಅಡಿ ಎತ್ತರಕ್ಕೆ ಸಮತಟ್ಟು ಮಾಡಬೇಕು. ಇದರಿಂದ ಚೆನ್ನಾಗಿ ಗಾಳಿಯಾಡುತ್ತೆ. ಆಮೇಲೆ ಅದರಲ್ಲಿ 1.5 ಅಡಿ ಅಂತರದಲ್ಲಿ ಕೋಲಿನಿಂದ ರಂಧ್ರಗಳನ್ನ ಮಾಡಬೇಕು. ಆನಂತರ ನಾವು ತಯಾರಿಸ್ಕೊಂಡ ಕಾಂಪೋಸ್ಟಿಂಗ್ ಕಲ್ಚರ್ ಇದೆಯಲ್ಲ, ಅದನ್ನ ಪ್ರತಿ 7-10 ದಿನಕ್ಕೊಮ್ಮೆ ಒಟ್ಟು 3 ಸಾರಿ ಆ ರಂಧ್ರಗಳಿಗೆ ಸುರಿಬೇಕು. ಅಷ್ಟೇ, 40 ದಿನಕ್ಕೆ ನಿಮ್ಮ ಸೂಪರ್ ಕಾಂಪೋಸ್ಟ್ ರೆಡಿ. ಈಗ ಈ ಕಾಂಪೋಸ್ಟಿಂಗ್ ಕಲ್ಚರ್ ಅಂದ್ರೆ ಅದೇನು ಅಂತ ತಲೆ ಕೆಡಿಸ್ಕೋಬೇಡಿ. ಇದು ತುಂಬಾನೇ ಸರಳ. ಸ್ವಲ್ಪ ತಾಜಾ ಸಗಣಿ, ಗಂಜಲ, ಜೊತೆಗೆ ಮಜ್ಜಿಗೆ, ಬೆಲ್ಲ, ಸ್ವಲ್ಪ ಫಲವತ್ತಾದ ಮಣ್ಣು, ಇವಿಷ್ಟನ್ನೂ ಸೇರಿಸಿ 1 ವಾರ ಹುದುಗಲು ಬಿಟ್ರೆ ಅದೇ ಕಾಂಪೋಸ್ಟಿಂಗ್ ಕಲ್ಚರ್. ಈ ಮಿಶ್ರಣದಲ್ಲಿ ಲಕ್ಷಾಂತರ ಉಪಯುಕ್ತ ಸೂಕ್ಷ್ಮಜೀವಿಗಳು ಹುಟ್ಟುಕೊಳ್ತಾವೆ. ಇವೇ ಗೊಬ್ಬರ ಬೇಗ ಆಗೋ ಹಾಗೆ ಮಾಡೋದು. ಸರಿ, ಈ ಸರಳ ಪ್ರಕ್ರಿಯೆಯಿಂದ ಕೊನೆಗೆ ಸಿಗುವ ಫಲಿತಾಂಶವಾದ್ರೂ ಏನು? ಇದು ನಮ್ಮ ಮಣ್ಣಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಒಂದ್ ವಿಷಯ ನೆನ್ಪಿಡಿ, ನಾವು ತಯಾರಿಸಿದ್ದು ಕೇವಲ ಗೊಬ್ಬರವಲ್ಲ, ಅದು ನಮ್ಮ ಮಣ್ಣಿಗೆ ಸಿಕ್ಕ ಒಂದು ಹೊಸ ಚೈತನ್ಯ. ಇದರಿಂದ ಆಗೋ ಲಾಭಗಳ ಪಟ್ಟಿನೇ ದೊಡ್ಡದಿದೆ. ಮಣ್ಣಿಗೆ ಬೇಕಾದ ಎಲ್ಲಾ ಸಣ್ಣ ದೊಡ್ಡ ಪೋಷಕಾಂಶಗಳು ಇದರಿಂದ ಸಿಗುತ್ತೆ. ಇದು ಮಣ್ಣಲ್ಲಿರೋ ಒಳ್ಳೆ ಸೂಕ್ಷ್ಮಜೀವಿಗಳಿಗೆ ಆಹಾರ ಕೊಡುತ್ತೆ.
ಮಣ್ಣಿನ ರಚನೆ ಸುಧಾರಿಸಿ ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿಯಾಗತ್ತೆ. ಇದರಿಂದ ಮಣ್ಣಿನ ಸವೆತ ನಿಲ್ಲುತ್ತೆ. ಒಟ್ಟಾರೆಯಾಗಿ ನಮ್ಮ ಮಣ್ಣು ಮತ್ತೆ ಫಲವತ್ತಾಗಿ ಬೆಳೆಗಳು ಆರೋಗ್ಯವಾಗಿ ಬೆಳೆಯುತ್ತೆ. ಇದು ಸುಸ್ಥಿರ ಕೃಷಿ ಕಡೆಗೆ ನಾವಿಡೋ ಒಂದು ದೊಡ್ಡ ಹೆಜ್ಜೆ. ಹಾಗಾದ್ರೆ ಕೊನೆಯದಾಗಿ ಒಂದ್ ವಿಷಯ ಯೋಚನೆ ಮಾಡಿ. ಕೇವಲ 3 ಗಂಟೆಗಳ ನಮ್ಮ ಶ್ರಮದಿಂದ ನಮ್ಮ ಮಣ್ಣಿಗೆ ಹೊಸ ಜೀವ ಕೊಟ್ಟು ನಮ್ಮ ಹೊಲಗಳನ್ನ ಹೆಚ್ಚು ಉತ್ಪಾದಕ ಮಾಡೋಕೆ ಸಾಧ್ಯ ಆಗುತ್ತೆ ಅಂದ್ರೆ ಇದು ನಮ್ಮ ಕೃಷಿ ಪದ್ಧತಿಯಲ್ಲಿ ಒಂದು ದೊಡ್ಡ ಬದಲಾವಣೆ ತರಲ್ವಾ?